ಆ್ಯಸ್ ಎ ಆ್ಯಕ್ಟರ್ ಅದು ಯಾವಾಗಲೂ ಈಡೇರಲ್ಲ ನೀವು ಇದು ಮಾಡಿದ ತಕ್ಷಣ. ಬಿಕಾಸ್ ಈಗ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋದರೆ ಆಫೀಸ್ಗೆ ಹೋಗ್ತೀವಿ ಬರ್ತೀವಿ, ಒಂದು ಟಾರ್ಗೆಟ್ ಇರುತ್ತೆ. ಬಟ್ ನಾವೆಲ್ಲ ಇರೋದೇ ಕ್ರಿಯೇಟಿವಿಟಿ ಫೀಲ್ಡಲ್ಲಿ. ಆ ಕ್ರಿಯೇಟಿವ್ಗೆ ಕೊನೆ ಇಲ್ಲ, ಅದು ಉಗ್ತಾನೆ ಇರುತ್ತೆ. ಆ್ಯಂಡ್ ನೀವು ಯಾವ ಮಟ್ಟಕ್ಕೆ ಕ್ರಿಯೇಟಿವ್ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಲ್ಲ, ಇದೊಂದು ಹಿಂಗಾಗ್ಬೋದಾ ಅಂತ, ಅದಕ್ಕಿಂತ ಮೀರ್ಬೋದು, ಇಲ್ಲ ಅದಕ್ಕಿಂತ ಕಮ್ಮಿ ಆಗ್ಬೋದು. ಸೊ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕೇಳಿದ್ರೆ ಅಷ್ಟು ಅಂದರೆ ಖುಷಿ ಇದೆ. ಸೊ ಇನ್ನೂ ಬೆಟರ್ ಮಾಡ್ಬೋದು ಅಂತ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾ ಡಬ್ಬಿಂಗಲ್ಲಿ ಬಿಟ್ಟರೆ ನಾನು ಎಲ್ಲೂ ಜಾಸ್ತಿ ನೋಡೋದೇ ಇಲ್ಲ. ಬಿಕಾಸ್ ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾ ನಾನೇ ನೋಡ್ತಿದ್ರೆ ನಾನು ತುಂಬ ಮಿಸ್ಟೇಕ್ಗಳು ಹುಡುಕ್ತಾ ಇರ್ತೀನಿ. ಇದೇನು ಡಬ್ಬ ಥರ ಮಾಡಿದ್ದೀನಿ, ನಾನು ಹಿಂಗೆ ಮಾಡ್ಬೋದಿತ್ತಲ್ಲ ಅಂತ. ಯಾವುದಾದ್ರೂ ಎಮೋಷನ್ ಸೀನ್ ಇದ್ರು ಎಲ್ಲ ಹೊಗಳುತ್ತಾ ಇದ್ರು, ನಾನು ಓಕೆ ಎಲ್ಲ ಹೊಗಳುತ್ತಾ ಇದ್ದಾರೆ, ಎಲ್ರಿಗೂ ಇಷ್ಟ ಆಯಿತು, ಇದು ನನಗಿಷ್ಟ ಆಯಿತಾ ಪರ್ಸ್ನಲಿ ಅಂತ ನೋಡ್ತೀನಿ. ಹಾಗೆ ನೋಡಿದ್ರೆ ಶೈಲು ಅನ್ನೋ ಸಿನಿಮಾ ಏನಿದೆ, ಪರ್ಸ್ನಲಿ ನನಗಿಷ್ಟ ಸಿನಿಮಾ ಅದು. ಎಕ್ಸ್ಪೆಷಲಿ ಆ ಇಂಟ್ರೋಲ್ ಬ್ಲಾಕು, ಆ ಡಬ್ಬಿಂಗು, ಕ್ರ್ಯಾಕ್ ವಾಯ್ಸ್ ಎಲ್ಲ ಮಾಡಿರೋದು. ಬಾಕ್ಸ್ ಆಫೀಸಲ್ಲಿ ಅದು ಥಿಯೇಟ್ರಿಕಲಿ 100 days ಹೋಯಿತು ಸಿನಿಮಾ, ಒಳ್ಳೆ ಹೆಸರು ಮಾಡ್ತು. ಬಟ್ ಕ್ರಿಯೇಟಿವಿಟಿ ತೊಗೊಂಡಾಗ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಬಾಕ್ಸ್ ಆಫೀಸ್ ತೊಗೊಂಡಾಗ ನನ್ನ ಏನು ಅಂದ್ಕೊಂಡಿದ್ದು ಅದು ಮ್ಯಾಚ್ ಆಗಲಿಲ್ಲ. ಸೊ ಅದೇ ಬೇರೆ ಇದೇ ಬೇರೆ. ಆ್ಯಸ್ ಎ ಕ್ರಿಯೇಟಿವ್ ಆಗಿ ಮಾತಾಡಬೇಕು ಅಂದರೆ ಇನ್ನು ತುಂಬ 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 ಕೆಲಸ ಮಾಡೋದಿದೆ ಸರ್. ನಿಮ್ಮನ್ನ ಪಾತ್ರಗಳಾಗಿ ಅಭಿಮಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಯೊಂದು ಪಾತ್ರನೂ ಆರಾಧಿಸ್ತಾರೆ. ಬಟ್ ಗಣೇಶ್ ಅವರಿಗೆ ನಿಮ್ಮದೇ ಪಾತ್ರ, ನಿಮ್ಮನ್ನು ನೀವು ತುಂಬ ಇಷ್ಟಪಡುತ್ತಿರೋದು ಅಂದರೆ ಯಾವುದಾಗಿದೆ ಸರ್ ಇಷ್ಟು ಜರ್ನಿಲಿ ಅಂತ? ಟು ಬಿ ಫ್ರ್ಯಾಂಕ್, ನನಗೆ ರೋಮಿಯೋ ಬರೀ ಅಲ್ಲೂ ಹುಡುಗಿನ ಪಟಾಯಿಸ್ತಾನೆ, ಇಲ್ಲೂ ಏನೋ ಸುಳ್ಳು ಹೇಳ್ತಾನೆ. ಅಂದರೆ ಆಡಿಯನ್ಸ್ ಥಿಯೇಟ್ರಲ್ಲಿ ಕೂತ್ಕೊಂಡು ಶಿಳ್ಳೆ ಹೊಡಿತಾ ಇರಬೇಕು, ಚಪ್ಪಾಳೆ ಹೊಡಿತಾ ಇರಬೇಕು, ಅದಷ್ಟೇ ಕಾನ್ಸೆಪ್ಟು. ನನಗೆ ರೋಮಿಯೋ ಆಗಿರ್ಬೋದು. ಆ್ಯಂಡ್ ಶೈಲು ನಾನು ಆವಾಗಲೇ ಹೇಳಿದಾಗೆ. ಆ್ಯಂಡ್ ನಮ್ಮ ಕೃಷ್ಣಂ ಪ್ರಣಯ ಸಖಿಯಲ್ಲಿ ಲಾಸ್ಟಲ್ಲಿ ಅವನ ಹೆಂಡ್ತಿನ ಅವನೇ ಪ್ರೀತಿಸ್ತಾನೆ. ರಂಗಾಯಣ ರಘು ಹೇಳ್ತಾರೆ, ದೇವ್ರು ಎಂಥ ಒಳ್ಳೆ ಚಾನ್ಸ್ ಕೊಟ್ಟಪ್ಪ, ಅವ್ನ ಹೆಂಡ್ತಿನ ಮರ್ತ್ಬಿಟ್ಟು ಬೇರೆಯವ್ರು ಕಟ್ಕೊಳಕ್ಕೆ, ಇವನು ಅವನ ಹೆಂಡ್ತಿಯಿಂದನೇ ಹೋಗ್ತಾವನಲ್ಲ ಅಂತ. ಸೊ ದ ಮೈನ್ಯೂಟ್ ಎಮೋಷನ್ಸ್ ವಿತ್ ಲಾಫ್ಟರ್ ಇದೆಯಲ್ಲ, ಅದು ನನಗೆ ಭಾಳ ಇಷ್ಟ, ಆ ಥರ ಕ್ಯಾರೆಕ್ಟರ್ ಮಾಡೋದಕ್ಕೆ. ಸರ್ ಇನ್ನೊಂದು ಪ್ರಶ್ನೆ, ಆವಾಗಲೇ ಮಾತಾಡ್ತಾ ಹೇಳ್ತಿದ್ರಿ, ಅಂದರೆ ಇಂಡಸ್ಟ್ರಿ ಉಳಿಬೇಕು ಅಂತಂದರೆ ಸಹಜವಾಗಿ ಸಿನಿಮಾಗಳು ಹೆಚ್ಚು ಬರಬೇಕು, ಥಿಯೇಟ್ರ್ಗಳು ಉಳಿಬೇಕು ಅನ್ನೋಂಥದ್ದು. ಆ ನಿಟ್ಟಲ್ಲಿ ಅಂದರೆ ಸದ್ಯಕ್ಕಿರುವಂಥ ಒಂದು ಮಾಹಿತಿ ಪ್ರಕಾರ ಮುಂದಿನ ವರ್ಷದಲ್ಲಿ ಒಂದಿಷ್ಟು ಸಿನಿಮಾಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು. ಸೊ ಹೀಗಾಗಿ ಇದು ಹೇಗೆ ಪರಿಣಾಮ ಬೀರ್ಬೋದು, ಮತ್ತು ಸರಿ ಆಗುವಂಥ ನಿಟ್ಟಿನಲ್ಲಿ ಏನಾಗಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್ ಇಂಡಸ್ಟ್ರಿಯ ಒಂದು ಭಾಗ ಆಗಿ? ಐ ಥಿಂಕ್ ಹೆಚ್ಚೆಚ್ಚು ಸಿನಿಮಾ ಬರಬೇಕು. ಆ್ಯಂಡ್ ಹೆಚ್ಚೆಚ್ಚು ನಮ್ಮತನದ ಸಿನಿಮಾ ಬರಬೇಕು. ನಮ್ಮ ಸಿನಿಮಾ ಅನಿಸ್ಬೇಕು, ನಮ್ಮ ಮಣ್ಣಿನ ಒಂದು ಗುಣ ಇರಬೇಕು, ಆ ಥರದ ಸಿನಿಮಾ ಅನಿಸ್ಬೇಕು. ಜೊತೆಯಲ್ಲಿ ನಾವು ಪ್ರೇಕ್ಷಕರನ್ನ ಎಷ್ಟು ಥಿಯೇಟ್ರೊಳಗೆ ಬರಮಾಡ್ಕೊಳ್ತೀವೋ, ಅಂದರೆ ಅಭ್ಯಾಸ ಆಗುತ್ತೋ, ನಮಗೆ ಕಲೆಕ್ಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ನಿಮಗೆ ಕಲೆಕ್ಷನ್ ಜಾಸ್ತಿ ಆದಾಗ ಬಾಕ್ಸ್ ಆಫೀಸ್ ಹಿಟ್ ಅಂತ ಹೇಳ್ತೀವಿ. ಬಾಕ್ಸ್ ಆಫೀಸ್ ಹಿಟ್ ಆದಾಗ ಬೇರೆ ಬೇರೆ ಥರದ ನಮ್ಮ ಸಂಸ್ಕೃತಿಯನ್ನು ಬೇರೆ ಥರ ತೋರಿಸ್ಬೋದು ಅನ್ನೋದು ನಂದು. ಹೆಚ್ಚು ಸಿನಿಮಾ ಮಾಡಬೇಕು, ಹೆಚ್ಚು ಕ್ರಿಯೇಟಿವಿಟಿ ಬರಬೇಕು ಇಂಡಸ್ಟ್ರಿಗೆ, ರೈಟರ್ಸ್ ಬರಬೇಕು. ನಾನು ಹೋದ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ, ನಾನು ಹೆಚ್ಚು ರೈಟರ್ಸ್ ಬರಬೇಕು. ಯಾವುದೋ ಜಪನೀಸ್ ಫಿಲ್ಮ್ ನೋಡೋದು, ಯಾವುದೋ ಕೊರಿಯನ್ ಫಿಲ್ಮ್ ನೋಡೋದು, ಅಲ್ಲಿಂದ ಇಲ್ಲಿ ತಂದು ಹಾಕೋದು, ಏನೋ ಡಿಫ್ರೆಂಟ್ ಮಾಡಿದೆ, ದಟ್ ವಿಲ್ ನಾಟ್ ವರ್ಕ್. ಆ ಜಿಯೋಗ್ರಫಿ ಬೇರೆ, ಅಲ್ಲಿನ ಇದು ಬೇರೆ. ಎಮೋಷನ್ಸ್ ನಮ್ಗೆ ಮ್ಯಾಚ್ ಆಗ್ಬೋದು, ಬಟ್ ನಮ್ಮತನದ ಸಿನಿಮಾ, ನಮ್ಮ ಒಂದು ಎಮೋಷನ್ಸ್ ಇಟ್ಟು ಮಾಡಿದಾಗ ತುಂಬಾ ಚೆನ್ನಾಗಿ ಕಚ್ಕೊಳ್ಳುತ್ತೆ ಅಂತ.